ಕುಮಟಾ ತಾಲೂಕಿನ ಕಾಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಸಳೆ ಸಾಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 2 ದಿನಗಳ ಅಮೃತ ಮಹೋತ್ಸವ ಕಾರ್ಯಕ್ರಮವು ಸಮಾರೋಪ ಸಮಾರಂಭದ ಮೂಲಕ ಯಶಸ್ವಿಯಾಗಿ ಜರುಗಿತು. ಎರಡನೇ ದಿನದ ಕಾರ್ಯಕ್ರಮದ ಪ್ರಯುಕ್ತ ಮಕ್ಕಳಿಗಾಗಿ ಹಾಗೂ ಪಾಲಕರಿಗಾಗಿ ಧನಾತ್ಮಕ ಚಿಂತನೆ ಮತ್ತು ಪರೀಕ್ಷಾ ಯಶಸ್ಸು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಳಗಿಯ ಕೆಪಿಎಸ್ ಶಿಕ್ಷಕರು ಮತ್ತು ಬರಹಗಾರರಾದ ಗಂಗಾಧರ್ ನಾಯ್ಕ್ ಪುರದಮಠ ಅವರು ಮಕ್ಕಳಿಗೆ ಹಾಗೂ ಪಾಲಕರಿಗೆ ಕೆಲವು ಉದಾಹರಣೆಗಳ ಮೂಲಕ ಮಾಹಿತಿಯನ್ನ ನೀಡಿದರು. ಮಕ್ಕಳು ಹೇಗೆ ತಮ್ಮ ಜೀವನವನ್ನ ರೂಪಿಸಿಕೊಳ್ಳಬೇಕು ಮತ್ತು ಮಕ್ಕಳ ಬಗ್ಗೆ ಪಾಲಕರು ಯಾವ ರೀತಿಯ ಜವಾಬ್ದಾರಿ ವಹಿಸಬೇಕು ಎಂದು ಸ್ವವಿವರವಾಗಿ ವಿವರಿಸಿದರು. ಶಾಲೆಯಲ್ಲಿ ಮಕ್ಕಳು ಮಾರ್ಕ್ಸನ್ನು ಕಡಿಮೆ ತೆಗೆಯೋದು ಯಾಕೆ? ಏನು ಓದೋದಿಲ್ಲ, ಅದಕ್ಕಾಗಿ. ಅದೊಂದೇ ಕಾರಣನಾ? ಮತ್ತೇನಾದ್ರು ಬೇರೆ ಕಾರಣ ಇದಾವ? ಕೆಲವರು ಓದೋ ಮಕ್ಕಳಿರ್ತಾರೆ. ನನ್ನಂಥ ದಡ್ಡರು, ನಾನು ಭಾಳ ಓದ್ತಿದ್ದೆ ಮಕ್ಕಳ, ಭಾಳ ದಡ್ಡ ಅಂದರೆ ಭಾಳ ದಡ್ಡ, ವಿಪರೀತ ದಡ್ಡ ನಾನು. ಆದರೆ ಭಾಳ ಓದ್ತಿದ್ದೆ, ಓದಿದ್ರೂ ದಡ್ಡ ಆಗ್ಬಿಟ್ಟಿದ್ದೆ. ಆ ಥರ ನಿಮ್ಗೆ ಯಾರಿಗಾದರೂ ಬೇರೆ ಬೇರೆ ಕಾರಣಗಳೇನಾದರೂ ಇದಾವ? ನೆನಪು ಇರೋದೇ ಇಲ್ಲ, ಅದು ಹಾಳಾಗಲ್ಲ. ಅದು ಎಲ್ಲಿ ಯಾರು ಕಂಡು ಹಿಡ್ದಾರೋ ಆ ನೆನಪು. ಹೌದಲ್ಲ? ಎಸ್, ನಿನ್ನ ಹೆಸರೇನು? ನೆನಪಿನ ಶಕ್ತಿ ಇಲ್ಲ ನಿಲ್ಲ ಪಕ್ಕದವನು. ನಿನ್ನ ಹೆಸರೇನು? ನಿತ್ಕೋ. ಸುಳ್ಳು ಹೇಳ್ಬೇಡ. ಅಲ್ರಿ ಹೋಗ್ರಿ, ಯಾರು ಹೇಳಿದ್ದಾರೆ? ನಿಮ್ಮ ಅಪ್ಪನ ಹೆಸರು, ಅಮ್ಮನ ಹೆಸರು, ಊರು ಯಾವುದು? ಯಾರ ಮನೆ? ಹೂವಿನ ಮನೆ, ಕೋಟೆ ಮನೆ. ನಿಮ್ಮ ಊರಾಗ ಗೊತ್ತಿರೋದು ನಂಗೆ ಕೋಟೆ ಮನೆ ಅನ್ನೋದೊಂದೇ, ಅದಕ್ಕೆ ಕೇಳಿದ್ದು. ಹುರಿಯನ ಮನೆ, ಓಕೆ. ಅಣ್ಣ ತಮ್ಮ ಯಾರಾದರೂ ಇದ್ದಾರಾ? ಯಾರಿಲ್ಲ? ತಂಗಿ, ಅಕ್ಕ, ಹೆಸರೇನು? ಸುಳ್ಳು ಹೇಳ್ಬೇಡವಾ, ಏನಾರು ಬಾಯಿ ಬಂದಿದ್ದು ಹೇಳ್ತೀಯಲ್ಲ. ಅವನಿಗೆ ನೆನಪೇ ಇರಲ್ಲ ಅಂದಿದ್ದಾನೆ, ಯಾರ್ಯಾರ್ದು ಹೆಸರು ಹೇಳ್ತೀಯಲ್ಲೋ. ಇನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಿವೃತ್ತ ಶಿಕ್ಷಕರಾದ ಡಿಜಿ ಪಂಡಿತ್ ವ್ಯಕ್ತಿತ್ವ ವಿಕಸನ ಕುರಿತಾಗಿ ಮಾತನಾಡಿದರು. ಮಕ್ಕಳು ತಮ್ಮ ಜೀವನದಲ್ಲಿ ಶಿಸ್ತು, ಸಂಸ್ಕಾರ ಹಾಗೂ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಪಾಲಕರು ಮಕ್ಕಳಿಗೆ ಉತ್ತಮ ಶಿಸ್ತು, ಸಂಸ್ಕಾರ ನೀಡಿದಾಗ ಮಾತ್ರ ಮಕ್ಕಳು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಲು ಸಾಧ್ಯ ಎಂದು ಕಿವಿ ಮಾತು ಹೇಳಿದರು. ಎಷ್ಟೋ ಸಲ ನಾನು ಈ ಶಾಲೆಗೆ ಬಂದಾಗ ನೀವು ನಂಬ್ತಿರಿಲ್ಲ ಗೊತ್ತಿಲ್ಲ, ಬಳ್ಗು ಸರ್ ಒಬ್ಬರೇ ಇದ್ದರು. ನಾನಲ್ಲಿ ಬಂದು ನಿಂತೆ, 9:30 ಆಗಿತ್ತು. ಅಲ್ಲಿ ಒಳಗಡೆ ಅವ್ರ ಮಿಸ್ಸಸ್ ಎಲ್ಲ ಇದ್ರು ಬಿಡಿ, ಇಲ್ಲಿ ಯಾರಿಲ್ಲ, ಒಬ್ಬರು ಇಲ್ಲ, ಯಾರೋ ಒಬ್ಬರು ಕೂತ್ಕೊಂಡಿದ್ರು. ನನಗೊಂದು ಜೋಕ್ ನೆನಪಿಗೆ ಬಂದುಬಿಡ್ತಾಗ ಸಡನ್ನಾಗಿ ನನ್ನ ತಲೆಗೆ. ಒಬ್ಬರು ಕೀರ್ತನಕಾರರು ಕೀರ್ತನೆ ಹೇಳಲಿಕ್ಕೆ ಬಂದಿದ್ದರು ಒಂದು ಊರಿಗೆ. ಒಬ್ಬರು ಬರಲಿಲ್ಲ ಆ ದಿವಸ. ಒಬ್ಬ ಬಂದು ಕೂತ್ಕೊಂಡಿದ್ದಾನೆ. ಈ ಕೀರ್ತನಕಾರರಿಗೆ ಚಿಂತೆ ಏನು ಚಿಂತೆ ಕೇಳಿದ್ರೆ, ಈಗ ನಾ ಕೀರ್ತನೆ ಮಾಡಬೇಕಾ ಬೇಡ? ಒಬ್ಬ ಬಂದಾನೆ. ಆಗ ಅವನ ಹತ್ರ ಕೇಳಿದ್ರು, ಏನಪ್ಪ ಕೀರ್ತನೆಗಾಗಿ ನಾನು ಬಂದಿದ್ದೇನೆ, ಕೇಳಲಿಕ್ಕೆ ನೀ ಬಂದಿದ್ದೀಯಾ, ಹಾಗೆ ನಾನೀಗ ಕೀರ್ತನೆ ಮಾಡಲ ಬೇಡ? ಅಲ್ಲ ಒಡೆಯ, ನಾನು ಹೆಚ್ಚು ತಿಳಿದವಲ್ಲ, ಆದರೂ ಒಂದು ಮಾತು ಹೇಳ್ತೆ. ನಾವು ಕೊಟ್ಟಿಗೆಗೆ ದನಕ್ಕೆ ಹುಲ್ಲು ಹಾಕೋಕೆ ಹೋಗ್ತೇವೆ, ಎಲ್ಲ ದನ ಬರಲಿಲ್ಲ, ಒಂದೇ ಬಂದದೆ. ಹಂಗಾರೆ ಅದಕ್ಕೂ ಹುಲ್ಲು ಹಾಕದೆ ಹೋಗೋದಿಲ್ಲ ನಾವು ಅಂದ. ಸರಿ, ಇವು ಭಾಳ ಘಾಟಿ ಇದ್ದಾನೆ ಹೇಳ್ಕೊಂಡು ಏನು ಮಾಡಿದ್ರು ಕೇಳಿದ್ರೆ, ಅವನಿಗೆ ಕೀರ್ತನೆಯನ್ನು ಹೇಳಿದರು. ಹೇಗೆ ಹೇಳಿದರು ಕೇಳಿದ್ರೆ, ದಿನ ಹೇಳುವಷ್ಟೇ ಚೆಂದಾಗಿ ಎಲ್ಲವನ್ನೂ ಹೇಳಿದರು. ಎಲ್ಲ ಹೇಳಾದ್ಮೇಲೆ ಅವನಿಗೆ ಕೇಳಿದರು, ಹೇಗೆ ನನಗೆ ಕೀರ್ತನೆ ಹೇಳಿ? ಒಡೆಯ, ನಾವು ಕೊಟ್ಟಿಗೆಗೆ ಹೋಗ್ತೇವೆ, ಎಲ್ಲ ದನ ಬರಲಿಲ್ಲ, ಒಂದೇ ಬಂದದ್ದು ಹೇಳಿ, ತಂದು ಹುಲ್ಲೆಲ್ಲ ಒಂದೇ ಆಕಳಿಗೆ ಹಾಕಕ್ಕೆ ಹೋಗುವುದಿಲ್ಲ. ಬಳಿಕ ತಾಲೂಕಿನ ನೆರೆಯ ಶಾಲೆಗಳಿಂದ ನಡೆದ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಲು ಮುನ್ನುಡಿಯಾಯಿತು. ಅಘನಾಶಿನಿಯ ಮೇಲಿನಕೆರೆ, ಗುಡ್ಡಕಾಗಲ್, ಗುಡೆ ಅಂಗಡಿ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಬಳಿಕ ತಾಲೂಕಿನ ಗುರುಬಳಗದವರಿಂದ ನಡೆದ ಗಾನಸುಧೆ ಕಾರ್ಯಕ್ರಮ ಎಲ್ಲರನ್ನ ರಂಜಿಸಿತು. ಈ ವೇಳೆ ವಿವಿಧ ಶಿಕ್ಷಕರು ದೇಶಭಕ್ತಿ ಗೀತೆ, ಭಾವಗೀತೆ, ಜಾನಪದ ಗೀತೆಗಳನ್ನು ಹಾಡಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು.
ಸಂಜೆ 7 ಗಂಟೆಗೆ ನಡೆದ ಶಾಲಾ ಅಮೃತ ಮಹೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಶಾಲಾ ಮುಖ್ಯ ಅಧ್ಯಾಪಕಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಾಗೂ ಶಿಕ್ಷಕ ವೃಂದ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ರತ್ನಾಕರ್ ನಾಯ್ಕ್ ಮಾತನಾಡಿ, ಇಂತಹ ಚಿಕ್ಕ ಶಾಲೆಯಲ್ಲಿ ಇಂತಹ ದೊಡ್ಡ ಕಾರ್ಯಕ್ರಮ ಆಯೋಜಿಸಿರುವುದು ಅವಿಸ್ಮರಣೀಯ ಕಾರ್ಯಕ್ರಮವಾಗಿದೆ. ಯಾಕಂದ್ರೆ ಮೊಸಳೆ ಸಾಲ್ ಶಾಲೆ ಬೇರೆ ಶಾಲೆಗಳಿಗೆ ಕಡಿಮೆ ಇಲ್ಲವೆಂಬಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕನ್ನಡ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು, ಆಗ ಮಾತ್ರ ಮಕ್ಕಳಲ್ಲಿ ಸ್ಪರ್ಧೆ ಏರ್ಪಡೋಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಕಾಣಲಿ ಎಂದು ಹೇಳಿದರು. ಆಗಲೇ ಒಂದು ಕನಸು ಕಂಡೆ, ಇಂಥ ಒಂದು ಅತಿ ಹಿಂದುಳಿದಂಥ ಅಂದರೆ ಎಲ್ಲ ವ್ಯವಸ್ಥೆ ಕೂಡ ಇದ್ದರೂ ಕೂಡ ಒಂದು ಐಲ್ಯಾಂಡ್ ಟೈಪ್ ಇದೆ ಈ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಭಾಳ ಹೇಳ್ತೀನಿ. ಆ ಒಂದು ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಆನಂತರ 2011ರಲ್ಲಿ ತಾಲೂಕು ಪಂಚಾಯತ್ ಇದೇ ಕ್ಷೇತ್ರದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ತಾಲೂಕು ಪಂಚಾಯತ್ ಸದಸ್ಯನಾದಾಗ ಈ ಶಾಲೆಯಲ್ಲಿ ನಾನು ಹೆಚ್ಚು ಒತ್ತು ಕೊಟ್ಟೆ ಅಂತ ಹೇಳ್ಬೋದು. ಅವರು ಪದೇ ಪದೇ ಹೇಳ್ತಿದ್ರು, ಯಾಕೆಂದರೆ ಶಾಲೆ ಶಿಕ್ಷಕರು ಹೇಗಿರ್ತಾರ ಆ ಶಾಲೆ ಅದೇ ಥರ ನಡೀತದೆ ಅಂತ ಹೇಳ್ತೇನೆ. ಇಲ್ಲಿ ನಮ್ಮ ಮಂಜು ಮಾಸ್ಟರ್ ಕೂತಾರೆ, ಅವರು ಬಹುಶಃ ಗುಡ್ಗರಗಿಲ್ಲಿ ಶಾಲೆಯಲ್ಲಿ 200-300 ಮುಟ್ಟಿಸಿದ್ರೆ ಅಂತ ಕಾಣ್ತದೆ ಮಕ್ಕಳನ್ನು. ಹಾಗಾಗಿ ಯಾವ ಶಾಲೆಯಲ್ಲಿ ಮಕ್ಕಳ ಬರುವಿಕೆ ಹೇಗಿರುತ್ತೆ ಅಂದರೆ ಶಿಕ್ಷಕರ ಕ್ರಿಯಾಶೀಲತೆ ಅಥವಾ ಆಕರ್ಷಣೆ ಅಂತ ಹೇಳ್ತೀನಿ. ಅಂದರೆ ಎಲ್ಲರೂ ಇದು ಒಳ್ಳೆಯವರಿದ್ದಾರೆ, ಆದರೆ ಆಕರ್ಷಣೆ ಜಾಸ್ತಿ. ಯಾಕೆಂದರೆ ಈ ಶಾಲೆಯಲ್ಲಿ ಕಲ್ಪನಾ ಶೆಟ್ಟಿ ಅವರು, ನಾನು ಕೇಳಿದೆ 21 ವರ್ಷ ಈ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಭಾಳ ಆಶ್ಚರ್ಯಪಡ್ತೀನಿ. ಬೇರೆ ಮೇಡಮ್, ನಿಮಗೆ ಈ ಒಂದು ಶಾಲೆ ಅಮೃತ ಮಹೋತ್ಸವದಲ್ಲಿ ಭಾಗಿಯುವಂಥ ಕಾರ್ಯಕ್ರಮ ಇದೆ, ಈಗಾಗಲೇ ಹೇಳಿದರು ಒಳಗಡೆ ಕೂತ್ಕೊಂಡು ಇನ್ನು 11 ವರ್ಷ ಉಳಿದ್ರೆ ಶತಮಾನೋತ್ಸವ ಸಹಿತ ತಾವು ಭಾಗಿಯಾಗಬಹುದು ಅಂತೇಳಿ. ಇಲ್ಲ, ನನಗೆ 5 ವರ್ಷ ಇನ್ನು ಇದೆ, ರಿಟೈರ್ಮೆಂಟ್ ಆಗ್ತಾ ಇದ್ದೀವಿ ಅಂತೇಳಿ. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಯಾವುದೇ ಒಂದು ಕಾರ್ಯಕ್ರಮ ಊರಿನವರ ಸಹಕಾರ ಇಲ್ಲದಿದ್ರೆ ಇಷ್ಟು ಮಟ್ಟಿಗೆ ಯಶಸ್ವಿಯಾಗುವುದಕ್ಕೆ ಸಾಧ್ಯವಿಲ್ಲ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ಸಾಧ್ಯವಾಗಿದೆ. ಯಾಕಂದ್ರೆ ನಮ್ಮ ಊರು ನಮ್ಮೂರ ಶಾಲೆ ಅನ್ನೋದು ಇಲ್ಲಿ ಪ್ರತಿಯೊಬ್ಬರಲ್ಲೂ ಕಾಣಿಸುತ್ತಿದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಆತ್ಮೀಯರೇ, ಹೆಚ್ಚಾಗಿ ಸ್ವಲ್ಪ ಒಂದಿಷ್ಟು ಹಳೆ ವಿದ್ಯಾರ್ಥಿಗಳು ಇದ್ದಾರೆ, ಇವರೆಲ್ಲ ಮತ್ತೊಂದಿಷ್ಟು ಸೊಸಿಂದಿರು ಇದ್ದಾರೆ. ಯಾಕಂದರೆ ಈಗ ಮದುವೆಯಾಗಿ ಬಂದಿರ್ತಾರೆ, ಅವರು ಇಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನನ್ನ ಪಕ್ಷದ ಮುಖಂಡರು, ಈ ಭಾಗದ ಮುಖಂಡರಾದ ಹನುಮಂತ ಪಟ್ಗಾರ್ ಹೇಳ, ದೇವೇಗೌಡರು ಅಂತ ಹೇಳ, ಅವ್ರು ಈ ಭಾಗದ ದೇವೇಗೌಡರು, ಅವ್ರು ಕರೆಯೋದೇ ದೇವೇಗೌಡರು. ನಾವು ಅತ್ಯಂತ ನನ್ನ ಪಕ್ಷದ ಹಿರಿಯ ನಾಯಕರು, ಆತ್ಮೀಯರಾದ ಹನುಮಂತ ಪಟ್ಗಾರ್ ಅವರೇ ಮತ್ತು ಎಲ್ಲ ಆತ್ಮೀಯರೇ, ಮುದ್ದು ಮಕ್ಕಳೇ, ಪಾಲಕರೇ, ಪೋಷಕರೇ, ಇವತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ ಈ ಸುವರ್ಣ ಮಹೋತ್ಸವ ಅಥವಾ ಶಾಲಾ ವಾರ್ಷಿಕೋತ್ಸವ ಇದು ಯಾವುದಕ್ಕೂ ಹಣಕಾಸಿಲ್ಲ. ಆದರೆ ಇವತ್ತೇನಾದರೂ ಈ ಇನ್ವಿಟೇಷನ್ ಮಾಡೋದು ನೋಡಿದ್ರೆ ಸರ್ಕಾರದ ಕಾರ್ಯಕ್ರಮನೇ ಅನ್ನಿಸ್ತದೆ. ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇರೋರು ಯಾರು ಅಂದರೆ ಇದೊಂದೇ. ನಾನು ಈ ಶಾಲೆ ಬಗ್ಗೆ ಹೇಳ್ತಾ ಇಲ್ಲ, ಈ ಶಾಲಾ ಶಿಕ್ಷಕರು ಎಲ್ಲೆಲ್ಲಿ ಭಾಳ ಕಡೆ ಎಲ್ಲ ಆ್ಯಕ್ಟಿವ್ ಇದ್ದಾರೆ. ಈಗ ಅಷ್ಟು ಈಸಿಯಾಗಿ ಕನ್ನಡ ಶಾಲೆನ ಬಿಟ್ಕೊಡ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ, ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಇತ್ತೀಚಿನ ದಿನದಲ್ಲಿ ಅದರಲ್ಲೂ ಈ ಶಿಕ್ಷಕ ಸಂಘ ಆ್ಯಕ್ಟಿವ್ ಆದಮೇಲೆ ಈ ಶಾಲಾ ಕಾರ್ಯಕ್ರಮಗಳು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಮತ್ತು ವಿಜೃಂಭಣೆಯನ್ನು ಮಾಡಿಸ್ತಾ ಇದ್ದಾರೆ. ಮತ್ತು ಅದೆಲ್ಲರಿಗಿಂತ ಹೆಚ್ಚಾಗಿ ಶಿಕ್ಷಕರು ಪಾಲಕರನ್ನ ಮತ್ತು ಸಮುದಾಯನ ಸೇರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೇರಿಸ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಲ್ಲಷ್ಟೇ ಅಲ್ಲ, ಎಲ್ಲ ಕಡೆನೂ ಅತ್ಯುತ್ತಮವಾಗಿ, ಅದರಲ್ಲೂ ಎಲ್ಲಿ ಹಳೆ ವಿದ್ಯಾರ್ಥಿಗಳಿದೆ ಮತ್ತು ಸ್ಥಳೀಯ ಯುವಕ ಸಂಘಗಳಿದೆ ಅಲ್ಲಲ್ಲಿ ಆ ಶಾಲೆಗಳ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಯಾರ್ಯಾರು 25 ವರ್ಷಗಳ ಕಾಲ ಮೊಟ್ಟ ಮೊದಲನೇದಾಗಿ ಅಂದರೆ ನಾನು ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸೇವೆ ಸಲ್ಲಿಸಿದ್ದಾರೆ, ಈ ಶಾಲೆಯನ್ನು ಮುಂತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಶಿಕ್ಷಕರಿಗೂ ನಾನು ಈ ಸಂದರ್ಭದಲ್ಲಿ ಊರಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಈ ಶಾಲೆ ಎದ್ದು ನಿಲ್ಲೋದಕ್ಕೆ ಸ್ಥಳದಾನಿಗಳಿರ್ಬೋದು ಅಥವಾ ಇತ್ಯಾದಿ ಇತ್ಯಾದಿ ಏನೇನು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದೆಲ್ಲ ಕಾರಣದಿಂದ ಇವತ್ತು ಈ ಶಾಲೆ ಈ ಮಟ್ಟಕ್ಕೆ ಬಂದು ನಿಂತಿದೆ. ಕಾಗಾಲ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನವೀನ್ ನಾಯ್ಕ್ ಮಾತನಾಡಿ, ಪಾಲಕರು ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಕಲಿಕೆಯ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ. ಹೀಗಾಗಿ ಮಕ್ಕಳ ಚಲನವಲನಗಳ ಬಗ್ಗೆ ಜಾಗೃತಿ ವಹಿಸಬೇಕು ಎಂದು ಪಾಲಕರಿಗೆ ಕಿವಿ ಮಾತು ಹೇಳಿದರು. ನನಗೆ ಮಾತಾಡ್ಲಿಕ್ಕೆ ಏನೋ ಒಂದು ರೀತಿ
ಹೃದಯ ತುಂಬಿ ಬರ್ತಾ ಇದೆ. ಯಾಕಂದರೆ ಅಂಥ ಒಂದು ಮೂಮೆಂಟಲ್ಲಿ ನನಗೆ ಮಾತಾಡ್ಲಿಕ್ಕೆ ಕೊಟ್ಬಿಟ್ರು ನೀವು. ಏನು ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆಯೋ ಅಷ್ಟು ಸ್ಟ್ರಾಂಗಾಗಿ ನಾನು ನಿಂತಿದ್ದೇನೆ. ಯಾಕಂದರೆ ಎಷ್ಟೋ ಹಿರಿಯರೆಲ್ಲ ಬಂದುಬಿಟ್ಟು ಶಿಕ್ಷಕರನ್ನು ಅಪ್ಪಿಡ್ಕೊಂಡು ಅವ್ರ ಕಾಲನ್ನು ಮುಟ್ಟಿ ನಮಸ್ಕರಿಸಿದ್ದು, ಮತ್ತು ಇಷ್ಟೊಂದು ಮಕ್ಕಳು ಎಲ್ಲರೂ ಇಡೀ ಊರಿನವರೇ ಬಂದು ನಮಸ್ಕಾರ ಮಾಡಿರುವಂಥದ್ದು ಒಂದು ರೀತಿ ತುಂಬ ಬರ್ತಾ ಇದೆ. ಬಟ್ ಈ ಸಮಯದಲ್ಲಿ ನಾನೇನೋ ಇಲ್ಲಿ ಆಲ್ರೆಡಿ ನನಗೆ ಕಾಗಾಲು ಅಲ್ಲಿ ವಾಲಿಬಾಲ್ಗೆ ಅತಿಥಿಯಾಗಿ ಕರೆದಿದ್ರು. ಅವರು 4-5 ಸಲ ಫೋನ್ ಮಾಡಿದ್ರು, ಸರ್ ಬನ್ನಿ ಅಂತೇಳಿ. ನಾನು ಆ ಕಾರ್ಯಕ್ರಮದಲ್ಲಿ ನನಗಿಂತ ತುಂಬ ದೊಡ್ಡವರಿದ್ದಾರೆ, ಅವರಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಸಿ ನಾನು ಬಂದು ಆಮೇಲೆ ಶುಭಾಶಯನ ಕೋರ್ತೇನೆ ಅಂತ ಹೇಳ್ತಾ ಈ ಒಂದು ಮೂಮೆಂಟ್ ನೋಡಲಿಕ್ಕೆ ನಾನು ವೇಟ್ ಮಾಡ್ತಾ ಕೂತೆ ಇಷ್ಟೊತ್ತನ. ಹಾಗಾಗಿ ನಾನು ಇಲ್ಲಿ ಮಾತಾಡಲಿಕ್ಕೆ ಒಂದೇ ಧನ್ಯವಾದ ಹೇಳಲಿಕ್ಕೆ ಫಸ್ಟಾಗಿ ಇಷ್ಟಪಡ್ತೇನೆ. ಈ ವೇಳೆ ಶಾಲೆಯ ಸಹಶಿಕ್ಷಕರಾದ ಜೆಎನ್ ಬಳಗು ದಂಪತಿಗಳನ್ನು ಹಾಗೂ ಶಾಲಾ ಮುಖ್ಯಾಧ್ಯಾಪಕಿ ಕಲ್ಪನಾ ಶೇಟ್ ಅವರನ್ನ ಶಾಲಾ ಹಾಗೂ ಊರಿನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಊರಿನ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ನೆಚ್ಚಿನ ಗುರುಗಳಿಗೆ ಗೌರವ ಸಲ್ಲಿಸಿ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾದರು. ಈ ವೇಳೆ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿದ ಶಾಲಾ ವಿದ್ಯಾರ್ಥಿನಿ ರಿಷಿಕಾ ಪಟಗಾರ್ ಎಲ್ಲರನ್ನೂ ಭಾವುಕರಾಗುವಂತೆ ಮಾಡಿದ್ದು. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೊಸಳೆಸಾರ್ ಶಾಲೆಯಲ್ಲಿ ಅಮೃತ ಮಹೋತ್ಸವದ ಅಭೂತಪೂರ್ವ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ಎಲ್ಲ ಮಹನೀಯರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ವಿದ್ಯೆ ನೀಡಿದ ಗುರುಗಳಿಗೆ ಹಾಗೂ ವಿದ್ಯೆಯ ಮಂದಿರವಾದ ನನ್ನ ಶಾಲೆಯ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಮ್ಮೂರಿನಲ್ಲಿ ಸಂಭ್ರಮದ ಹಬ್ಬವಾಗಿ ಆಚರಿಸಲ್ಪಡುತ್ತಿದೆ. ಇಂತಹ ಅದ್ಭುತ ಕಾರ್ಯಕ್ರಮದ ಸಂಘಟನೆ ಹಿಂದಿನ ಪರಿಶ್ರಮದ ಸವಿಯಾದ ಫಲ. ನಮ್ಮೂರ ಶಾಲೆಯ ಅಮೃತ ಮಹೋತ್ಸವ ಸಿಂಚನ ಹಿರಿಕಿರಿಯರೆನ್ನದೆ ತಾನು ಕಲಿತ ಶಾಲೆಗೆ ನಾನೇನಾದರೂ ಕೊಡಬೇಕು, ಏನಾದರೂ ಮಾಡಲೇಬೇಕು ಎನ್ನುವ ನಿಶ್ಚಯದೊಂದಿಗೆ ತನು ಮನ ಧನಗಳ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಧನ್ಯತೆಯ ಕೃತಜ್ಞತೆಗಳು. ಈ ಶಾಲೆಯಲ್ಲಿ ಕಲಿತ ಹಾಗೂ ಕಲಿಯುತ್ತಿರುವ ನನ್ನಂತಹ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅಕ್ಷರದ ಜ್ಞಾನ ಉಣಬಡಿಸಿದ ಗುರುಮಾತೆಯರಿಗೆ ನನ್ನ ಆಪಾದ ಮಸ್ತಕ ನಮನಗಳು. ಇದೇ ವೇಳೆ ಶಾಲಾ ವಿವಿಧ ಕ್ರೀಡಾಕೂಟಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾವಿತ್ರಿ ಪಟಗಾರ್, ಬಿಎಸ್ಎನ್ಡಿಪಿ ಸಂಘಟನಾ ಜಿಲ್ಲಾಧ್ಯಕ್ಷ ದಿವಾಕರ್ ನಾಯ್ಕ್, ಕಮಲಾಕರ್ ಪಟಗಾರ್, ಈರಯ್ಯ ಪಟಗಾರ್, ವಿಷ್ಣು ಬಿ ನಾಯ್ಕ್, ಯಶೋಧಾ ಶೆಟ್ಟಿ, ಶಾಲಾ ಮುಖ್ಯಾಧ್ಯಾಪಕಿ ಹಾಗೂ ಶಿಕ್ಷಕ ವೃಂದ ಹಾಗೂ ಇತರರು ಉಪಸ್ಥಿತರಿದ್ದರು. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.